ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಜಯ ವಿಜಯರಿಗೆ ಸನಕಾದಿಗಳ ಶಾಪವೆಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ, ಪ್ರಾಜಾಪತ್ಯಂತು ತತ್ತೇಜ ಪರತೇಜೋ ಹನಂದಿತಿಃ ದಧಾರ ವರ್ಷಾಣಿ ಶತಂ ಶಂಖಮಾನ ಸುರಾರ್ಧನಾಥ್. ಓ ವಿದುರ, ದಿತಿ ದೇವಿಯು ತನ್ನ ಪುತ್ರರಿಂದ ದೇವತೆಗಳಿಗೆ ಸಂಕಷ್ಟವುಂಟಾಗುವುದು ಎಂದು ಶಂಕಿಸಿ ಇತರರ ತೇಜಸ್ಸನ್ನು ಧ್ವಂಸ ಮಾಡುವ ಕಶ್ಯಪರ ಮಹಾತೇಜಸ್ಸನ್ನು 100 ವರ್ಷಗಳ ಕಾಲ ತನ್ನ ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡಿದ್ದಳು. ಹಾಗೆ ತೇಜಸ್ಸನ್ನು ಆಕೆಯು ಗರ್ಭದಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದರಿಂದ ಸೂರ್ಯನೇ ಮುಂತಾದವರ ಪ್ರಕಾಶವು ಕ್ಷೀಣವಾಗತೊಡಗಿತು ಮತ್ತು ಇಂದ್ರನೇ ಮುಂತಾದ ಲೋಕಪಾಲಕರು ತೇಜೋಹೀನರಾದರು. ಆಗ ಅವರೆಲ್ಲರೂ ಬ್ರಹ್ಮದೇವರ ಬಳಿಗೆ ಹೋಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕಗ್ಗತ್ತಲು ಕವಿದು ಅವ್ಯವಸ್ಥೆಯು ಉಂಟಾಗಿದೆ ಎಂಬುದನ್ನು ಅವರಲ್ಲಿ ನಿವೇದಿಸುತ್ತಾ ಹೀಗೆ ಅರಿಕೆ ಮಾಡಿಕೊಂಡರು. ತಮಯೋವದ್ವಿಭೋರೇತ್ತ ಸಂವಿಘ್ನ ಯದ್ವಯಂ ವೃಷಂ ನಹ್ಯವ್ಯಕ್ತಂ ಭಗವತಃ ಕಾಲೇನ ಸೃಷ್ಟ ವರ್ತನಃ. ಪೂಜ್ಯರೇ, ತಾವು ಸರ್ವಜ್ಞರು. ಕಾಲವು ತಮ್ಮ ಜ್ಞಾನಶಕ್ತಿಯನ್ನು ಕುಂಠಿತಗೊಳಿಸಲಾರದು. ಆದ್ದರಿಂದ ತಮಗೆ ವ್ಯಕ್ತವಾಗುವ ವಿಷಯವೂ ಯಾವುದೂ ಇಲ್ಲ, ತಮಗೆ ವ್ಯಕ್ತವಾಗದ ವಿಷಯವೂ ಯಾವುದೂ ಇಲ್ಲ. ಈ ಅಂಧಕಾರದ ವಿಷಯವು ತಮಗೆ ತಿಳಿದೇ ಇದೆ. ನಾವಂತೂ ಇದರಿಂದ ತುಂಬಾ ಭಯಭೀತರಾಗುತ್ತಿದ್ದೇವೆ. ದೇವದೇವ ಜಗದ್ಧಾತರ್ ಲೋಕನಾಥ ಶಿಖಾಮಣೆ ಪರೇಶಾಂ ತ್ವಂ ಭೂತಾನಾಮಸಿ ಭಾವವಿತ್. ಓ ದೇವಾಧಿದೇವನೇ, ತಾವು ಇಡೀ ಜಗತ್ತನ್ನು ಸೃಷ್ಟಿಸಿದ ತಂದೆಯಾಗಿದ್ದೀರಿ. ಸಮಸ್ತ ಲೋಕಪಾಲಕರ ಮುಕುಟ ಮಣಿಯಾಗಿದ್ದೀರಿ. ಚಿಕ್ಕ ಜೀವವಾಗಲಿ ದೊಡ್ಡ ಜೀವವಾಗಲಿ ಎಲ್ಲದರ ಭಾವವು ತಮಗೆ ತಿಳಿದೇ ಇದೆ. ನಮೋ ವಿಜ್ಞಾನ ವೀರ್ಯಾಯ ಮಾಯಾಯೇದ ಮುಪೇಯುಷೆ ಗೃಹೀತ ಗುಣಭೇದಾಯ ನಮಸ್ತೆ ವ್ಯಕ್ತಯೋನಯೇ. ತಾವು ವಿಜ್ಞಾನ ಬಲಸಂಪನ್ನರು. ಮಾಯೆಯಿಂದಲೇ ಈ ಚತುರ್ಮುಖ ರೂಪವನ್ನು ಮತ್ತು ರಜೋಗುಣವನ್ನು ಸ್ವೀಕಾರ ಮಾಡಿದ್ದೀರಿ. ತಮ್ಮ ಉತ್ಪತ್ತಿಗೆ ವಾಸ್ತವಿಕವಾದ ಕಾರಣವು ಯಾವುದು ಎಂಬುದನ್ನು ಯಾರೂ ಅರಿಯರು. ಇಂತಹ ಅಪ್ರಮೇಯ ಮಹಿಮರಾದ ತಮಗೆ ನಮೋ ನಮಃ. ಏತ್ವಾನನ್ಯೇನ ಭಾವೇನ ಭಾವಯಂತ್ಯಾತ್ಮ ಭಾವನಂ ಆತ್ಮನಿ ಪ್ರೋತಭುವನಂ ಪರಂ ಸದಸದಾತ್ಮಕಂ ತೇಷಾಂ ಸುಪಕ್ವಯೋಗಾನಾಂ ಜತಶ್ವಾಸೇಂದ್ರಿಯಾತ್ಮನಾಂ ಲಬ್ಧಯುಷ್ಮತ್ ಪ್ರಸಾದಾನಾಂ ನಕುತಶ್ಚಿತ್ ಪರಾಭವಃ. ಸಮಸ್ತ ಭುವನಗಳು ತಮ್ಮಲ್ಲಿ ಅಡಗಿವೆ. ಕಾರ್ಯಕಾರಣ ರೂಪವಾದ ಸರ್ವ ಜಗತ್ತು ತಮ್ಮ ಶರೀರವೇ ಆಗಿದೆ. ಆದರೂ ತಾವು ವಾಸ್ತವವಾಗಿ ಈ ಜಗತ್ತನ್ನು ಮೀರಿರುವವರು. ಸಮಸ್ತ ಜೀವಿಗಳಿಗೂ ಉತ್ಪತ್ತಿ ಸ್ಥಾನವಾಗಿರುವ ತಮ್ಮನ್ನು ಅನನ್ಯ ಭಾವದಿಂದ ಧ್ಯಾನ ಮಾಡುವ ಸಿದ್ಧಯೋಗಿಗಳಿಗೆ ಯಾರಿಂದಲೂ ಪರಾಭವ ಉಂಟಾಗುವುದಿಲ್ಲ. ಏಕೆಂದರೆ ಅವರು ನಿಮ್ಮ ಕರುಣಾ ಕಟಾಕ್ಷದಿಂದ ಕೃತಕೃತ್ಯರಾಗಿ ಬಿಡುವರು. ಅವರು ಪ್ರಾಣ, ಇಂದ್ರಿಯ ಮತ್ತು ಮನಸ್ಸುಗಳನ್ನು ಜಯಿಸಿಬಿಟ್ಟಿರುವುದರಿಂದ ಅವರ ಯೋಗವೂ ಪರಿಪಕ್ವವಾಗಿ ಬಿಟ್ಟಿರುವುದು. ಯಸ್ಯ ವಾಚ ಪ್ರಜಾ ಸರ್ವ ಗಾವಸ್ತಂತ್ರೇವ ಯಂತ್ರಿತಃ ಹರಂತಿ ಬಲಿಮಾಯತ್ತಸ್ತಸ್ಯೈ ಮುಖ್ಯಾಯ ತೇ ನಮಃ. ಎತ್ತುಗಳು ಹಗ್ಗದ ಕಟ್ಟಿಗೆ ಅಂದರೆ ಮೂಗುದಾರಕ್ಕೆ ಕಟ್ಟುಬಿದ್ದು ಕೆಲಸ ಮಾಡುವಂತೆ ಎಲ್ಲ ಪ್ರಜೆಗಳು ತಮ್ಮ ವೇದವಾಣಿಯಿಂದ ಬದ್ಧರಾಗಿ ತಮಗೆ ಅಧೀನರಾಗಿ ನಿಯಮಪೂರ್ವಕವಾಗಿ ಕರ್ಮಾನುಷ್ಠಾನ ಮಾಡಿ ತಮಗೆ ಬಲಿಯನ್ನು ಸಮರ್ಪಿಸುತ್ತಾರೆ. ಎಲ್ಲರನ್ನೂ ನಿಯಮಿಸುವ ಮುಖ್ಯ ಪ್ರಾಣವೇ ನೀವು. ಇಂತಹ ಸರ್ವನಿಯಾಮಕರಾದ ತಮಗೆ ನಮೋ ನಮಃ. ಸತ್ವಂ ವಿಧತ್ಸ್ವಂ ಶಂಭೂಮಂ ಸ್ತಮಸ ಲುಪ್ತ ಕರ್ಮಣ ಅದಭ್ರದಯ ದೃಷ್ಟ್ಯ ಅಪನ್ನಾನರ್ಹಸಿಕ್ಷಿತಂ. ಬೃಹತ್ ಸ್ವರೂಪರಾದ ದೇವರೇ, ಈ ಕಗ್ಗತ್ತಲೆಯಿಂದ ಹಗಲು ರಾತ್ರಿಗಳ ವಿಭಾಗವೇ ಅಸ್ಪಷ್ಟವಾಗಿ ಬಿಟ್ಟು ಲೋಕದ ಎಲ್ಲ ಕರ್ಮಗಳು ಲುಪ್ತವಾಗುತ್ತಿವೆ. ಎಲ್ಲ ಲೋಕಗಳು ಇದರಿಂದ ದುಃಖಕ್ಕೆ ಒಳಗಾಗಿವೆ. ಅವುಗಳಿಗೆ ಕಲ್ಯಾಣವನ್ನು ಉಂಟು ಮಾಡಿರಿ. ಶರಣಾಗತರಾಗಿರುವ ನಮ್ಮನ್ನು ದಯಾದೃಷ್ಟಿಯಿಂದ ದಿಟ್ಟಿಸಿರಿ. ಯೇಷ ದೇವ ದಿತೇರ್ಗರ್ಭ ಓಜ ಕಾಶ್ಯಪಮರ್ಪಿತಂ ದಿಶಸ್ತಿ ಮಿರಯನ್ ಸರ್ವ ವರ್ಧತೆ ಜ್ಞಿರವೈಧಸಿ. ದೇವರೇ, ಬೆಂಕಿಯು ಕಟ್ಟಿಗೆಯಲ್ಲಿ ಸೇರಿ ವೃದ್ಧಿ ಹೊಂದುತ್ತಿರುವಂತೆ ಕಶ್ಯಪರ ವೀರ್ಯ ಸ್ಥಾಪನೆಯಿಂದ ಕೂಡಿದ ದಿತಿದೇವಿಯ ಗರ್ಭವು ಬೆಳೆಯುತ್ತಾ ಸರ್ವ ದಿಕ್ಕುಗಳನ್ನು ಅಂಧಕಾರಮಯವನ್ನಾಗಿ ಮಾಡುತ್ತಾ ಕ್ರಮವಾಗಿ ವೃದ್ಧಿ ಹೊಂದುತ್ತಿದೆ.
ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಮಹಾಬಾಹುವೆ, ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ನಸುನಕ್ಕು ತಮ್ಮ ಮಧುರವಾದ ವಾಣಿಯಿಂದ ಅವರನ್ನು ಆನಂದಗೊಳಿಸುತ್ತಾ ಹೀಗೆ ಹೇಳಿದರು, ಎಲೈ ದೇವತೆಗಳೇ, ಇದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳಿರಿ. ನಿಮಗಿಂತಲೂ ಹಿಂದೆ ಹುಟ್ಟಿದ ನನ್ನ ಮಾನಸ ಪುತ್ರರಾದ ಸನಕಾದಿಗಳು ಪರಮ ವೈರಾಗ್ಯ ಸಂಪನ್ನರಾಗಿ ಲೋಕಗಳಲ್ಲಿ ಆಸಕ್ತಿಯನ್ನು ತೊರೆದು ಸಮಸ್ತ ಲೋಕಗಳಲ್ಲಿಯೂ ಆಕಾಶ ಮಾರ್ಗದಿಂದ ಸಂಚಾರ ಮಾಡುತ್ತಿದ್ದರು. ಆ ಸಂಚಾರದಲ್ಲಿ ಒಂದು ಬಾರಿ ಅವರು ಶುದ್ಧ ಸತ್ವಮಯವಾಗಿ ಸಮಸ್ತ ಲೋಕಗಳಿಗೂ ಮೇಲೆ ವಿರಾಜಿಸುತ್ತಿರುವ ಶ್ರೀ ಭಗವಂತನ ವೈಕುಂಠಧಾಮಕ್ಕೆ ಹೋದರು. ಅದು ದಿವ್ಯತಮವಾದ ಧಾಮವು. ಅಲ್ಲಿ ಇರುವವರೆಲ್ಲರೂ ವಿಷ್ಣು ರೂಪಿಗಳೇ ಆಗಿದ್ದಾರೆ. ಇತರ ಎಲ್ಲ ಪ್ರಕಾರಗಳ ಕಾಮನೆಗಳನ್ನು ತೊರೆದು ಕೇವಲ ಭಗವತ್ಪಾದಗಳನ್ನು ಪಡೆಯುವ ಧ್ಯೇಯದಿಂದಲೇ ನಿವೃತ್ತಿ ಧರ್ಮದ ಆಚರಣೆಯ ಮೂಲಕ ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡುವವರು ಮಾತ್ರವೇ ತಲುಪಬಹುದಾದಂತಹ ಲೋಕವು ಅದು. ವೇದ ವೇದಾಂತ ಪ್ರತಿಪಾದ್ಯನಾಗಿರುವ ಧರ್ಮಮೂರ್ತಿಯಾದ ಶ್ರೀ ಆದಿನಾರಾಯಣನು ಅಲ್ಲಿ ತನ್ನ ಭಕ್ತರಾದ ನಮಗೆ ಸುಖವನ್ನು ಉಂಟು ಮಾಡುವುದಕ್ಕೋಸ್ಕರ ಶುದ್ಧ ಸತ್ವಮಯವಾದ ಸ್ವರೂಪವನ್ನು ಧರಿಸಿ ಸದಾ ವಿಜಯ ಮಾಡಿಸಿದ್ದಾನೆ. ಅಲ್ಲಿ ಮೂರ್ತಿಮತ್ತಾದ ಕೈವಲ್ಯದಂತೆಯೇ ಕಂಗೊಳಿಸುತ್ತಿರುವ ನೈಶ್ರೇಯಸವೆಂಬ ದಿವ್ಯೋದ್ಯಾನವು ಕಂಡುಬರುವುದು. ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುವ ವೃಕ್ಷಗಳಿಂದ ಕಳಕಳಿಸುತ್ತಾ 6 ಋತುಗಳ ಶ್ರೀ ಸಮೃದ್ಧಿಯನ್ನು ಎಲ್ಲ ಋತುಗಳಲ್ಲಿಯೂ ಹೊಂದಿ ಬೆಳಗುತ್ತಿರುವ ದಿವ್ಯೋದ್ಯಾನವದು. ಅಲ್ಲಿ ವಿಮಾನಗಳಲ್ಲಿ ಸಂಚರಿಸುವ ಗಂಧರ್ವರು ಸರ್ವ ಪಾಪಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯವುಳ್ಳ ಪ್ರಭುವಿನ ಲೀಲೆಗಳನ್ನು ತಮ್ಮ ಮನದನ್ನೆಯರೊಡನೆ ಕೂಡಿ ಹಾಡುತ್ತಾ ಆನಂದಿಸುತ್ತಿರುವರು. ಆ ಸಮಯದಲ್ಲಿ ಸರೋವರಗಳಲ್ಲಿ ಅರಳಿರುವ ಮಕರಂದದಿಂದ ತುಂಬಿದ ವಸಂತ ಸಮಯದ ಮಾಧವೀಲತೆಗಳ ಸುಮಧುರವಾದ ಗಂಧವು ಅವರ ಚಿತ್ತವನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಅವರು ಅದರ ಕಡೆಗೆ ಗಮನವನ್ನೇ ಹರಿಸುವುದಿಲ್ಲ. ಅದರ ಬದಲಿಗೆ ಆ ಕಂಪನ್ನು ಹೊತ್ತು ತರುವ ವಾಯುವನ್ನೇ ಆಕ್ಷೇಪಿಸುತ್ತಾರೆ. ದುಂಬಿಗಳ ರಾಜನು ತಾರಸ್ವರದಿಂದ ಝೇಂಕರಿಸುತ್ತಾ ಶ್ರೀ ಹರಿಕಥೆಯನ್ನು ಗಾನ ಮಾಡುತ್ತಿರುವುದು ಎಂಬಂತೆ ಕಂಡುಬಂದಾಗ ಪಾರಿವಾಳ, ಕೋಗಿಲೆ, ಸಾರಸ, ಚಕ್ರವಾಕ, ಚಾತಕ, ಹಂಸ, ಗಿಳಿ, ತಿತ್ತಿರಿ ಮತ್ತು ನವಿಲುಗಳ ಕೋಲಾಹಲ ಶಬ್ದವು ತಾನು ಆ ಕೀರ್ತನೆಯ ಆನಂದದಲ್ಲಿ ಮೈಮರೆತಿವೆಯೋ ಎಂಬಂತೆ ಕೊಂಚಕಾಲ ನಿಂತು ಹೋಗುವುದು. ಆ ದಿವ್ಯ ವನದಲ್ಲಿರುವ ಮಂದಾರ, ಮಲ್ಲಿಗೆ, ಕುರವಕ, ನೈದಿಲೆ, ತಿಲಕ, ಸಂಪಿಗೆ, ಪುನ್ನಾಗ, ನಾಗಕೇಸರ, ಅಶೋಕ, ವಕುಳ, ಪಾರಿಜಾತ ಮುಂತಾದ ಪುಷ್ಪಗಳು ತುಳಸಿಗಿಂತಲೂ ಹೆಚ್ಚು ಸುವಾಸನೆಯುಳ್ಳವು. ಆದರೂ ಶ್ರೀಹರಿಯು ತುಳಸಿಯಿಂದ ವಿಶೇಷವಾಗಿ ತನ್ನ ಶರೀರವನ್ನು ಸಿಂಗರಿಸಿಕೊಳ್ಳುತ್ತಾನೆ ಮತ್ತು ತುಳಸಿಯ ಕಂಪನ್ನೇ ಹೆಚ್ಚಾಗಿ ಆಘ್ರಾಣಿಸಿ ಗೌರವಿಸುತ್ತಾನೆ ಎಂಬುದನ್ನು ಕಂಡು ಅವು ಆ ತುಳಸಿಯ ತಪಸ್ಸನ್ನು ಅತಿಶಯವಾಗಿ ಕೊಂಡಾಡುತ್ತವೆ. ಈ ದಿವ್ಯ ಲೋಕದಲ್ಲಿ ವೈಢೂರ್ಯ, ಮರಕತ ಮಣಿ ಮತ್ತು ಸುವರ್ಣಗಳಿಂದ ನಿರ್ಮಿತವಾದ ವಿಮಾನಗಳು ಎಲ್ಲೆಲ್ಲಿಯೂ ಕಂಗೊಳಿಸುತ್ತಿವೆ. ಇವು ಕರ್ಮಫಲವಾಗಿ ದೊರೆಯುವವಲ್ಲ. ಶ್ರೀಹರಿಯ ಪಾದಪದ್ಮಗಳನ್ನು ಆರಾಧಿಸುವುದರಿಂದ ಮಾತ್ರವೇ ದೊರೆಯುವ ದಿವ್ಯ ವಿಮಾನಗಳು. ಇವುಗಳಲ್ಲಿ ಕುಳಿತಿರುವ ಭಗವದ್ಭಕ್ತ ಶಿರೋಮಣಿಗಳು ಶ್ರೀಕೃಷ್ಣನಲ್ಲಿ ನೆಲೆಸಿದ ಚಿತ್ತವುಳ್ಳವರಾಗಿ ತದ್ಗತ ಪ್ರಾಣರಾಗಿರುತ್ತಾರೆ. ಆದ್ದರಿಂದ ದೊಡ್ಡ ನಿತಂಬವುಳ್ಳವರಾಗಿ ಕಿರುನಗೆಯನ್ನು ಬೀರುತ್ತಿರುವ ಸುಂದರಿಯರು ಇವರ ಮನಸ್ಸಿನಲ್ಲಿ ಕಾಮ ವಿಕಾರವನ್ನು ಉಂಟು ಮಾಡಲಾರರು. ಯಾವ ಮಹಾದೇವಿಯ ಕೃಪೆಯನ್ನು ಪಡೆಯಲು ದೇವ ಸಮೂಹಗಳು ಪ್ರಯತ್ನ ಮಾಡುತ್ತವೆಯೋ ಅಂತಹ ಚೆಲುವಿನ ಗಣಿಯಾದ ಸಾಕ್ಷಾತ್ ಮಹಾಲಕ್ಷ್ಮಿಯು ಶ್ರೀ ಹರಿಭವನದಲ್ಲಿ ತನ್ನ ಚಾಂಚಲ್ಯವೆಂಬ ದೋಷವನ್ನು ತೊರೆದು ನಿತ್ಯ ವಾಸ ಮಾಡುತ್ತಿದ್ದಾಳೆ. ಆ ದೇವದೇವಿಯ ಕಾಲಂದುಗೆಗಳ ಕಿರುಗೆಜ್ಜೆಗಳಿಂದ ಶಬ್ದ ಮಾಡುವ ಹೆಜ್ಜೆಗಳನ್ನಿಡುತ್ತಾ ನೀಳವಾದ ತೋಳುಗಳಿಂದ ಲೀಲಾ ಕಮಲಗಳನ್ನು ತಿರುಗಿಸುವಾಗ ಆ ಕನಕ ಭವನದ ಸ್ಫಟಿಕಮಯವಾದ ಗೋಡೆಗಳಲ್ಲಿ ಆಕೆಯ ಪ್ರತಿಬಿಂಬವು ಬಿದ್ದು ಆಕೆಯು ಅವುಗಳನ್ನು ಗುಡಿಸುತ್ತಿರುವಳು ಎಂಬಂತೆ ಕಾಣುತ್ತದೆ. ಅಯ್ಯ ದೇವತೆಗಳೇ, ಈ ದಿವ್ಯ ಲೋಕದಲ್ಲಿ ಶ್ರೀದೇವಿಯು ತನ್ನ ಕ್ರೀಡೋಪವನದಲ್ಲಿ ಹವಳದ ಮೆಟ್ಟಿಲುಗಳಿಂದಲೂ ಅಮೃತ ಸದೃಶವಾದ ತಿಳಿನೀರಿನಿಂದಲೂ ಕಂಗೊಳಿಸುತ್ತಿರುವ ಸರೋವರಗಳ ಬಳಿ ತನ್ನ ದಾಸಿಯರೊಡನೆ ಕೂಡಿ ಕಂಪನ್ನು ಸೂಸುತ್ತಿರುವ ತುಳಸೀದಳಗಳಿಂದ ತನ್ನ ಹೃದಯ ವಲ್ಲಭನಾದ ಶ್ರೀಹರಿಯನ್ನು ಪೂಜೆ ಮಾಡುತ್ತಾಳೆ. ಆಗ ಆಕೆಯು ಸುಂದರವಾದ ಮುಂಗುರುಳುಗಳಿಂದಲೂ ಉನ್ನತವಾದ ಮೂಗಿನಿಂದಲೂ ಮೆರೆಯುವ ತನ್ನ ಮುಖಕಮಲದ ಪ್ರತಿಬಿಂಬವನ್ನು ಆ ಜಲದಲ್ಲಿ ನೋಡಿ ಶ್ರೀ ಭಗವಂತನು ಚುಂಬನ ಮಾಡಿದ ಮುಖವಿದು ಎಂಬ ಸೌಭಾಗ್ಯದಿಂದ ಆನಂದ ಪರವಶಳಾಗುತ್ತಾಳೆ. ಪಾಪಗಳನ್ನು ಲೋಪಗೊಳಿಸುವ ಭಗವಂತನ ಲೀಲಾಕಥೆಗಳನ್ನು ಬಿಟ್ಟು ಬುದ್ಧಿಯನ್ನು ನಾಶಗೊಳಿಸುವ ಇತರ ವಿಷಯವಾದ ಕೆಟ್ಟ ಕಥೆಗಳನ್ನು ಕೇಳುವ ದುಷ್ಕರ್ಮಿಗಳು ಈ ಲೋಕವನ್ನು ಕನಸಿನಲ್ಲೂ ಪಡೆಯಲಾರರು. ಆ ನಿಸ್ಸಾರವಾದ ಕಥೆಗಳು ಅವುಗಳನ್ನು ಕೇಳುವ ದುರ್ಭಾಗ್ಯಶಾಲಿಗಳ ಪುಣ್ಯವನ್ನು ಕಳೆದು ಅವರನ್ನು ಆಶ್ರಯರಹಿತವಾದ ಘೋರ ನರಕದಲ್ಲಿ ತಳ್ಳುತ್ತವೆಯಲ್ಲ. ಅಯ್ಯೋ ಪಾಪ ಎನ್ನಿಸುತ್ತದೆ. ಆಹಾ, ಈ ನರಜನ್ಮವು ಎಷ್ಟು ಶ್ರೇಷ್ಠವಾದುದು, ದೇವತೆಗಳು ಬಯಸುವಂತಹ ಮಹಿಮೆಯುಳ್ಳದ್ದು.
ತತ್ವಜ್ಞಾನ ಮತ್ತು ಧರ್ಮ ಈ ಎರಡನ್ನು ಪಡೆಯುವುದು ಈ ನರಜನ್ಮದಲ್ಲಿಯೇ. ಇಂತಹ ಜನ್ಮವನ್ನು ಪಡೆದಿದ್ದರೂ ಸಹ ಭಗವಂತನ ಅಪಾರವಾದ ಮಾಯೆಯಿಂದ ಮರುಳಾಗಿ ಶ್ರೀಹರಿಯನ್ನು ಆರಾಧನೆ ಮಾಡದೆ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುವರಲ್ಲ, ಎಂತಹ ದುರದೃಷ್ಟ. ಇವರ ಗತಿಯು ಹೀಗಾದರೆ ಪರಮ ಸುಕೃತಿಗಳಿಗೆ ಪರಮ ಪದವೇ ದೊರೆಯುವುದು. ಅವರು ನಿರಂತರವಾಗಿ ಶ್ರೀಹರಿಯನ್ನೇ ಚಿಂತಿಸುತ್ತಿರುವುದರಿಂದ ಯಮರಾಜನು ಅವರ ಹತ್ತಿರಕ್ಕೆ ಸುಳಿಯದೆ ದೂರದಲ್ಲಿಯೇ ಇರುತ್ತಾನೆ. ಅವರು ಭಗವಂತನ ದಿವ್ಯ ಕೀರ್ತಿಯನ್ನು ಕುರಿತು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿರುವಾಗ ಭಗವಂತನ ಪ್ರೇಮದಿಂದ ಪರವಶರಾದ ಅವರ ಕಣ್ಣುಗಳಿಂದ ನಿರಂತರವಾದ ಆನಂದದ ಅಶ್ರುಧಾರೆ ಹರಿಯುವುದು. ದೇಹದಲ್ಲಿ ರೋಮಾಂಚನ ಉಂಟಾಗುವುದು. ಅವರ ಶೀಲ ಸ್ವಭಾವಗಳಿಗೆ ನಾವು ಆಸೆ ಪಡುತ್ತೇವೆ. ಅಂತಹ ಭಾಗವತೋತ್ತಮರು ಮಾತ್ರವೇ ನಮ್ಮ ಲೋಕಗಳಿಗೂ ಮೇಲೆ ಬೆಳಗುತ್ತಿರುವ ವೈಕುಂಠಧಾಮಕ್ಕೆ ಹೋಗುವರು. ವಿಶ್ವಗುರುವಾದ ಶ್ರೀಹರಿಗೆ ನಿವಾಸ ಸ್ಥಾನವಾಗಿ ಸಮಸ್ತ ಲೋಕಗಳಿಗೆ ವಂದನೆಗೆ ಯೋಗ್ಯವಾಗಿ ಶ್ರೇಷ್ಠತಮರಾದ ದೇವತೆಗಳ ವಿವಿಧ ವಿಮಾನಗಳಿಂದ ವಿಭೂಷಿತವಾದ ಪರಮ ದಿವ್ಯವೋ ಪರಮಾದ್ಭುತವೋ ಆದ ಆ ವೈಕುಂಠಧಾಮವನ್ನು ತಮ್ಮ ಯೋಗ ಬಲದಿಂದ ಸೇರಿ ಆ ಮುನಿಗಳು ಪರಮಾನಂದವನ್ನು ಅನುಭವಿಸಿದರು. ಶ್ರೀ ಭಗವಂತನನ್ನು ಕಾಣಬೇಕೆಂಬ ತವಕದಿಂದ ಅವರು ಬೇರೆ ಯಾವುದನ್ನು ಗಮನಿಸದೆ ಆ ವೈಕುಂಠಧಾಮದ 6 ಮಂಟಪಗಳನ್ನು ದಾಟಿ 7ನೆಯ ಮಂಟಪವನ್ನು ತಲುಪಿದರು. ಅದರ ಮುಂಬಾಗಿಲಿನಲ್ಲಿ ಅವರು ಸಮವಯಸ್ಸಿನವರಾಗಿದ್ದ ದಿವ್ಯಾಯುಧ ಆಭರಣ ಸಂಪನ್ನರಾಗಿದ್ದ 2 ದಿವ್ಯ ಪುರುಷರನ್ನು ಕಂಡರು. ಆ ದೇವಶ್ರೇಷ್ಠರು ಗದಾಪಾಣಿಗಳಾಗಿದ್ದರು. ಅಮೂಲ್ಯವಾದ ಕೇಯೂರ ಕಟಕ ಕೊಂಡಲ ಕಿರೀಟಗಳಿಂದ ಅಲಂಕೃತರಾಗಿದ್ದರು. ಶ್ಯಾಮಲ ವರ್ಣದಿಂದೊಪ್ಪುತ್ತಿದ್ದ ತಮ್ಮ 4 ದಿಂಡಿದೋಳುಗಳ ನಡುವೆ ಮದವೇರಿದ ದುಂಬಿಗಳ ಹಿಂಡಿನಿಂದ ಇಂಬುಗೊಂಡ ವನಮಾಲೆಯನ್ನು ಧರಿಸಿದ್ದರು. ಅವರು ಹುಬ್ಬುಗಳನ್ನು ಗಂಟು ಹಾಕಿಕೊಂಡಿದ್ದರು. ಅವರ ಮೂಗಿನ ಹೊಳ್ಳೆಗಳು ಅರಳಿ, ಕಣ್ಣುಗಳು ಕೆಂಪೇರಿ, ಮುಖದಲ್ಲಿ ದುಗುಡದ ಗುರುತುಗಳು ಕಾಣುತ್ತಿದ್ದವು. ಅವರು ಹಾಗಿದ್ದರೂ ಮಹರ್ಷಿಗಳು ಯಾವ ವಿಕಾರವೂ ಇಲ್ಲದೆ ಅವರನ್ನು ಏನೂ ವಿಚಾರ ಮಾಡದೆ ಆ ಹಿಂದೆ ಸುವರ್ಣ ಮತ್ತು ವಜ್ರ ಖಚಿತವಾದ ಬಾಗಿಲುಗಳಿಂದ ಕೂಡಿದ 6 ಮಂಟಪಗಳನ್ನು ಹೇಗೆ ದಾಟಿಕೊಂಡು ಬಂದಿದ್ದರೋ ಹಾಗೆಯೇ 7ನೆಯ ಮಂಟಪದ ಬಾಗಿಲಿನೊಳಗೂ ನುಗ್ಗಿದರು. ಏಕೆಂದರೆ ಅವರು ಎಲ್ಲರಲ್ಲೂ ಸಮದೃಷ್ಟಿಯುಳ್ಳ ಮತ್ತು ಎಲ್ಲೆಡೆಗಳಲ್ಲಿಯೂ ಯಾವ ಶಂಕೆಯೂ ಇಲ್ಲದೆ ಯಾವ ಅಡೆತಡೆಗಳೂ ಇಲ್ಲದೆ ಸಂಚಾರ ಮಾಡುವ ಪ್ರಭಾವವನ್ನು ಹೊಂದಿದ್ದವರು. ಆ 4 ಕುಮಾರರು ಪೂರ್ಣ ತತ್ವಜ್ಞಾನಿಗಳು. ಬ್ರಹ್ಮದೇವರ ಸೃಷ್ಟಿಯಲ್ಲಿ ವಯಸ್ಸಿನಲ್ಲಿ ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದರು. ನೋಡುವುದಕ್ಕೆ 5 ವರ್ಷದ ಬಾಲಕರ ಆಕಾರದಲ್ಲಿದ್ದರು. ದಿವ್ಯ ದಿಗಂಬರ ವೃತ್ತಿಯಿಂದ ಬೆತ್ತಲೆಯಾಗಿದ್ದರು. ಅವರು ಹೀಗೆ ಯಾವ ಸಂಕೋಚವೂ ಇಲ್ಲದೆ ಒಳಗೆ ಹೋಗುತ್ತಿರುವುದನ್ನು ನೋಡಿ ಆ ದ್ವಾರಪಾಲಕರು ಭಗವಂತನ ಶೀಲ ಸ್ವಭಾವಗಳಿಗೆ ವಿರುದ್ಧವಾದ ಭಾವನೆಯಿಂದ ಆ ಮಹಾತ್ಮರ ತೇಜಸ್ಸನ್ನು ಕಡೆಗಣಿಸಿ ಹಾಸ್ಯ ಮಾಡುತ್ತಾ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ಮುಂದೆ ಚಾಚಿ ಅವರನ್ನು ತಡೆದು ಬಿಟ್ಟರು. ಆ ಮಹಾತ್ಮರು ಅಂತಹ ಅವಮಾನಕ್ಕೆ ಖಂಡಿತವಾಗಿಯೂ ಯೋಗ್ಯರಾದವರಲ್ಲ. ಪೂಜ್ಯತಮರಾದ ಆ ಕುಮಾರರು ಪರಮ ಸಂಯಮಿಗಳಾಗಿದ್ದರು. ವೈಕುಂಠವಾಸಿಗಳಾದ ದಿವ್ಯ ಸೂರಿಗಳೆದುರಿನಲ್ಲಿ ತಮ್ಮನ್ನು ಆ ದ್ವಾರಪಾಲಕರು ಹಾಗೆ ತಡೆದಾಗ ಅವರ ಕಣ್ಣುಗಳು ಒಡನೆಯೇ ಕೊಂಚ ಕೆಂಪೇರಿದವು. ಪ್ರಿಯತಮನಾದ ಪ್ರಭುವಿನ ದರ್ಶನಕ್ಕೆ ವಿಘ್ನವಾಯಿತಲ್ಲ ಎಂಬ ಕೋಪದಿಂದ ಕಲಕಲ್ಪಟ್ಟು ಅವರು ದ್ವಾರಪಾಲಕರಿಗೆ ಹೀಗೆಂದರು: ಕೋವಾಮಿ ಹೈತ್ಯ ಭಗವತ್ ಪರಿಚರ್ಯಯೋಚ್ಯೈಸ್ತದ್ಧರ್ಮಿಣಾಂ ನಿವಸತಾಂ ವಿಷಮ ಸ್ವಭಾವಃ ತಸ್ಮಿನ್ ಪ್ರಶಾಂತ ಪುರುಷೇ ಗತವಿಗ್ರಹೇವಾಂ ಕೋವಾತ್ಮವತ್ ಕುಹಕಯೋ ಪರಿಶಂಘನೀಯಃ. ಎಲೈ ದ್ವಾರಪಾಲಕರೇ, ಭಗವಂತನಿಗೆ ಕೈಂಕರ್ಯ ಮಾಡಿದ ಪುಣ್ಯದ ಪ್ರಭಾವದಿಂದ ಈ ಲೋಕಕ್ಕೆ ಬಂದು ಇಲ್ಲಿ ವಾಸ ಮಾಡುವವರು ಆ ಭಗವಂತನಂತೆಯೇ ಸಮದರ್ಶಿಗಳಾಗಿರಬೇಕು. ನೀವು ಹಾಗೆ ಇರಬೇಕಾಗಿರುವ ಇಲ್ಲಿನ ನಿವಾಸಿಗಳಲ್ಲಿ ಸೇರಿದ್ದರೂ ನಿಮ್ಮಿಬ್ಬರ ಸ್ವಭಾವದಲ್ಲಿ ಮಾತ್ರ ವಿಷಯ ಭಾವವು ಹೀಗೆ ಕಂಡುಬರುತ್ತಿದೆ. ವೈಷಮ್ಯಕ್ಕೆ ಎಡೆಯಿಲ್ಲದ ಜಾಗವಿದು. ಭಗವಂತನು ಶಾಂತ ಮೂರ್ತಿಯು. ಆತನಿಗೆ ಯಾರಲ್ಲಿಯೂ ವಿರೋಧವಿಲ್ಲ. ಆದ್ದರಿಂದ ಇಲ್ಲಿಗೆ ಬರುವ ಅಥವಾ ಇಲ್ಲಿ ಇರುವ ಯಾರ ಮೇಲೆಯೂ ಶಂಕೆ ಪಡಲು ಅವಕಾಶವಿಲ್ಲ. ಇಲ್ಲಿರುವವರು ಯಾರು ಕಪಟಿಗಳಲ್ಲ. ನೀವೇ ಕಪಟಿಗಳಾಗಿರುವುದರಿಂದ ಇತರರನ್ನು ನಿಮ್ಮಂತೆಯೇ ಭಾವಿಸಿ ಶಂಕೆ ಪಡುತ್ತಿದ್ದೀರಿ. ನಖ್ಯಂತರಂ ಭಗವತೀಹ ಸಮಸ್ತ ಕುಕ್ಷಾ ವಾತ್ಮಾನಮಾತ್ಮನಿ ನಭೋ ನಭಸೀವ ಧೀರಾಹ ಪಶ್ಯಸ್ತಿ ಯತ್ರ ಯುವಯೋ ಸುರಲಿಂಗನೋ ಕಿಂ ವ್ಯುತ್ಪಾದಿತಂ ಹೃದರ ಉದರ ಭೇದಿ ಭಯಂ ಯುತೋಸ್ಯ. ಶ್ರೀ ಭಗವಂತನ ಉದರದಲ್ಲಿ ಸಕಲ ಬ್ರಹ್ಮಾಂಡವೂ ಅಡಗಿದೆ. ಇಲ್ಲಿ ವಾಸ ಮಾಡುವ ಧೀಮಂತರು ಆ ಸರ್ವಾತ್ಮನಾದ ಶ್ರೀಹರಿಗೂ ತಮಗೂ ಯಾವ ಅಂತರವನ್ನು ನೋಡುವುದಿಲ್ಲ.
ಮಹಾಕಾಶದಲ್ಲಿ ಮಡಕೆಯೊಳಗಿನ ಆಕಾಶವು ಹೇಗೋ ಹಾಗೆ ಅವನಲ್ಲಿ ತಮ್ಮ ಅಂತರ್ಭಾವವನ್ನು ನೋಡುತ್ತಾರೆ. ಆದರೆ ನೀವು ದೇವರೂಪಿಗಳಾಗಿದ್ದರೂ ದೇವತೆಗಳ ಗುರುತುಗಳನ್ನು ಹೊಂದಿದ್ದರೂ ಈ ತಿಳುವಳಿಕೆಯನ್ನು ಹೊಂದಿಲ್ಲ. ಭಗವಂತನಿಗೂ ನಿಮಗೂ ನೀವು ಅಂತರವನ್ನು ಭಾವಿಸುತ್ತಿರುವುದರಿಂದ ಭಯ ಶಂಕೆಗಳು ನಿಮಗೆ ಉಂಟಾಗುವೆ. ತದ್ವಾಮಯುಷ್ಯ ಪರಮಸ್ಯ ವಿಕುಂಠ ಭರ್ತು ಕರ್ತುಂ ಪ್ರಕೃಷ್ಟಮಿಹ ಧೀಮಹಿ ಮಂದಧೀಭ್ಯಾಂ ಲೋಕಾನಿತೋ ವ್ರಜತ ಮಂತರ ಭಾವ ದೃಷ್ಟ್ಯ ಪಾಪೀಯ ಶಸ್ತ್ರಯ ಇಮೇ ರಿಪವೋಸ್ಯ ಯತ್ರ. ನೀವು ವೈಕುಂಠಪತಿಯಾದ ಶ್ರೀ ಭಗವಂತನಿಗೆ ಪಾರ್ಷದರಾಗಿರುವುದು ನಿಜ. ಆದರೂ ನಿಮ್ಮ ಬುದ್ಧಿಯು ಮಂದವಾಗಿದೆ. ಆದ್ದರಿಂದಲೇ ನಿಮಗೆ ಒಳ್ಳೆಯದಾಗಲೆಂದು ನಾವು ನಿಮ್ಮ ಅಪರಾಧಕ್ಕೆ ತಕ್ಕ ದಂಡನೆಯನ್ನು ಕೊಡಲು ಯೋಚಿಸಿದ್ದೇವೆ. ನೀವು ಭೇದ ದೃಷ್ಟಿಯ ದೋಷವನ್ನು ಹೊಂದಿರುವುದರಿಂದ ಈ ವೈಕುಂಠ ಧಾಮವನ್ನು ಬಿಟ್ಟು ಕಾಮ, ಕ್ರೋಧ ಮತ್ತು ಲೋಭಗಳೆಂದು ಶತ್ರುಗಳು ವಾಸ ಮಾಡುತ್ತಿರುವ ಪಾಪಿಷ್ಟವಾದ ಯೋನಿಗೆ ಹೋಗಿರಿ. ಸನಕಾದಿ ಮಹರ್ಷಿಗಳು ನುಡಿದ ಆ ಘೋರವಾದ ಶಾಪವಾಕ್ಯವನ್ನು ಕೇಳಿ ಜಯವಿಜಯರು ಭಗವಂತನ ಪಾರ್ಷದರೇ ಆಗಿದ್ದರು ಅತ್ಯಂತ ಭಯಗ್ರಸ್ತರಾದರು. ಏಕೆಂದರೆ ಬ್ರಾಹ್ಮಣರ ಶಾಪವು ಅಮೋಘವಾದುದು, ಅಸ್ತ್ರ ಸಮೂಹಗಳಿಂದಲೂ ನಿವಾರಿಸಲು ಅಸಾಧ್ಯವಾದುದು. ಅವರು ಒಡನೆಯೇ ಅತಿ ದೈನ್ಯದಿಂದ ಆ ಮಹರ್ಷಿಗಳ ಪಾದಗಳನ್ನು ಹಿಡಿದುಕೊಂಡು ಕೆಳಕ್ಕೆ ಉರುಳಿದರು. ಮತ್ತೆ ಮೇಲಕ್ಕೆ ಎದ್ದು ಅತಿ ದೈನ್ಯದಿಂದ, ಎಲೈ ಮಹಾತ್ಮರೇ, ನಾವು ನಿಜವಾಗಿಯೂ ಮಹಾಪರಾಧವನ್ನು ಮಾಡಿರುವೆವು. ಅದಕ್ಕೆ ತಾವು ದಂಡವನ್ನು ವಿಧಿಸಿರುವುದು ಉಚಿತವೇ ಆಗಿದೆ. ನಾವು ಅರಿಯದೆ ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೇವೆ. ಇದರಿಂದ ನಮಗೆ ಉಂಟಾಗಿರುವ ಪಾಪವು ತಾವು ಕೊಟ್ಟಿರುವ ದಂಡನೆಯಿಂದ ಸಂಪೂರ್ಣವಾಗಿ ತೊಳೆದು ಹೋಗುವುದು. ಆದರೆ ನಮ್ಮ ಈ ದುಸ್ಥಿತಿಯನ್ನು ಕಂಡು ತಮಗೆ ಕನಿಕರ ಉಂಟಾಗಿ ಸ್ವಲ್ಪವಾದರೂ ವಿಷಾದ ಉಂಟಾಗಿದ್ದರೆ ನಾವು ಎಷ್ಟು ಅಧೋಗತಿಗೆ ಹೋದರೂ ಅಲ್ಲಿ ನಮಗೆ ಭಗವಂತನ ಸ್ಮರಣೆಯನ್ನು ತಪ್ಪಿಸುವ ಮೋಹವು ಉಂಟಾಗದಿರಲೆಂದು ಅನುಗ್ರಹ ಮಾಡಿರಿ ಎಂದು ಅವರಲ್ಲಿ ಮೊರೆಯಿಟ್ಟರು. ತನ್ನ ಪಾರ್ಷದರು ಸನಕಾದಿಗಳಿಗೆ ಅಪಚಾರ ಮಾಡಿದ್ದಾರೆಂಬುದನ್ನು ತಿಳಿದು ಸಾಧು ಜನ ಹೃದಯ ನಿವಾಸಿಯಾದ ಸ್ವಾಮಿ ಶ್ರೀ ಪದ್ಮನಾಭನು ಶ್ರೀದೇವಿ ಸಮೇತನಾಗಿ ತಾನೇ ಅಲ್ಲಿಗೆ ದಯಮಾಡಿಸಿದನು. ಪರಮಹಂಸ ಮಹಾಮುನಿಗಳು ಸಮಾಧಿಯೋಗದಲ್ಲಿ ಅರಸುವ ಪಾದಾರವಿಂದಗಳುಳ್ಳವನಾಗಿದ್ದರು. ಆ ಪ್ರಭುವು ಕಾಲ್ನಡಿಗೆಯಿಂದಲೇ ಅಲ್ಲಿಗೆ ಬಂದನು. ತಮ್ಮ ಸಮಾಧಿ ಯೋಗದಲ್ಲಿ ದೊರೆಯುವ ಭಾಗ್ಯವಾಗಿರುವ ಭಗವಂತನಾದ ವೈಕುಂಠಪತಿಯ ಕಣ್ಣುಗಳ ಮುಂದೆಯೇ ಕಾಣುತ್ತಿರುವುದನ್ನು ಸನಕಾದಿಗಳು ಕಣ್ಣಾರೆ ಕಂಡರು. ಪರಿವಾರದವರು ಛತ್ರ ಚಾಮರಾದಿಗಳನ್ನು ಹಿಡಿದುಕೊಂಡು ದೇವತಾ ಸಾರ್ವಭೌಮನನ್ನು ಹಿಂಬಾಲಿಸುತ್ತಿದ್ದಾರೆ. ಎರಡು ಕಡೆಗಳಲ್ಲಿಯೂ ರಾಜಹಂಸಗಳು ರೆಕ್ಕೆಗಳಂತಿರುವ ಬೀಸಣಿಗೆಗಳ ಸೇವೆ ಸಲ್ಲುತ್ತಿದೆ. ಅವುಗಳ ತಂಗಾಳಿಗಳಿಂದ ಬೆಳ್ಗೊಡೆಯನ್ನು ಅಲಂಕರಿಸಿರುವ ಮುತ್ತುಗಳ ಗೊಂಚಲುಗಳು ಅಲ್ಲಾಡುತ್ತಿರಲು ಚಂದ್ರನ ಕಿರಣಗಳಿಂದ ಅಮೃತ ಬಿಂದುಗಳು ತೊಟ್ಟಿಕ್ಕುತ್ತಿವೆಯೋ ಎಂಬಂತೆ ಶೋಭಾಯಮಾನವಾದ ದರ್ಶನ, ಪೂರ್ಣವಾದ ಅನುಗ್ರಹವನ್ನು ಸೂಸುತ್ತಿರುವ ಪ್ರಸನ್ನವಾದ ಮುಖಮುದ್ರೆಯಿಂದಲೂ ಕಮನೀಯವಾದ ಕಾಂತಿಯಿಂದಲೂ ಸ್ನೇಹದ ಮಳೆಗರೆಯುವ ಸವಿನೋಟದಿಂದಲೂ ಕಣ್ಮನಗಳನ್ನು ಸೂರೆಗೊಳ್ಳುತ್ತಾ ತನ್ನ ವಿಶಾಲವಾದ ಶ್ಯಾಮಲ ವಕ್ಷಸ್ಥಳದಲ್ಲಿ ವಿರಾಜಿಸುತ್ತಿರುವ ಶ್ರೀದೇವಿಯೊಡನೆ ಶೋಭಿಸುತ್ತಿರುವ ಶ್ರೀಪತಿಯು ಸ್ವರ್ಗಾದಿ ಲೋಕಗಳಿಗೂ ಶಿರೋಭೂಷಣವಾಗಿರುವ ವೈಕುಂಠ ಲೋಕಕ್ಕೂ ಭೂಷಣವೋ ಎಂಬಂತೆ ಬೆಳಗುತ್ತಿದ್ದಾನೆ. ವಿಶಾಲವಾದ ನಿತಂಬದಲ್ಲಿ ಪ್ರಕಾಶಿಸುತ್ತಿರುವ ಪೀತಾಂಬರ, ಅದರ ಮೇಲೆ ಥಳಥಳಿಸುತ್ತಿರುವ ರತ್ನಖಚಿತವಾದ ಕಟಿಸೂತ್ರ, ಕಂಠದಲ್ಲಿ ಉಳಿಯುತ್ತಿರುವ ದುಂಬಿಯ ಹಿಂಡುಗಳಿಂದ ದರ್ಶನೀಯವಾದ ವನಮಾಲೆಯ ಸಿರಿ ಮತ್ತು ಮಣಿಕಟ್ಟುಗಳಲ್ಲಿ ಮನೋಹರವಾದ ಕೈಬಳೆಗಳ ಬೆಡಗು, ಒಂದು ಕರಕಮಲವನ್ನು ಗರುಡ ದೇವರ ಹೆಗಲಿನ ಮೇಲೆ ಇರಿಸಿ ಮತ್ತೊಂದರಿಂದ ಲೀಲಾಕಮಲವನ್ನು ತಿರುಗಿಸುತ್ತಾ ದೇವದೇವನು ದರ್ಶನ ನೀಡುತ್ತಿದ್ದಾನೆ. ಮಿಂಚು ಬಳ್ಳಿಯ ಪ್ರಭೆಯನ್ನು ನಾಚಿಸುವ ಆ ಚೆನ್ನಿಗನ ಕೆನ್ನೆಗಳು ಆತನು ಧರಿಸಿದ್ದ ಮಕರ ಕುಂಡಲಗಳ ಕಾಂತಿಯನ್ನು ಪೋಷಣೆ ಮಾಡುತ್ತಿವೆ. ಮೇಲೆದ್ದಿರುವ ಮನೋಹರವಾದ ಮೂಗು, ಪರಮ ಸುಂದರವಾದ ಮುಖಾರವಿಂದ, ತಲೆಯಲ್ಲಿ ಮಣಿಮಯವಾದ ಕಿರೀಟವು ಮೆರೆಯುತ್ತಿದೆ. ನೀಳವಾದ 4 ತೋಳುಗಳ ನಡುವೆ ಕಂಠದಲ್ಲಿ ಅಮೂಲ್ಯವಾದ ಹಾರಗಳು, ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿಯು ಜಗಜಗಿಸುತ್ತಿವೆ. ಭಗವಂತನ ಶ್ರೀಮೂರ್ತಿಯು ಪರಮ ಸೌಂದರ್ಯದ ನೆಲೆಮನೆಯಾಗಿ ಶ್ರೀದೇವಿಯ ಸೌಂದರ್ಯದ ಅಭಿಮಾನವನ್ನು ಕರಗಿಸಿಬಿಡುತ್ತಿದೆಯೋ ಎಂದು ಭಕ್ತರಿಗೆ ಅನ್ನಿಸುವಂತಿದೆ. ಬ್ರಹ್ಮದೇವರು ಹೇಳುತ್ತಾರೆ, ಎಲೈ ದೇವತೆಗಳೇ, ಹೀಗೆ ನನಗಾಗಿಯೂ ಶಿವನಿಗಾಗಿಯೂ ಮತ್ತು ನಿಮಗೋಸ್ಕರವೂ ಅವತಾರಗಳನ್ನು ಮಾಡಿ ದಿವ್ಯ ರೂಪಗಳನ್ನು ತೋರುವ ಶ್ರೀಹರಿಯನ್ನು ಕಂಡು ಸನಕಾದಿ ಮುನೀಂದ್ರರು ಆತನಿಗೆ ತಲೆಬಾಗಿ ನಮಸ್ಕಾರ ಮಾಡಿದರು. ಆತನ ಸೊಬಗು ಸೌಂದರ್ಯಗಳನ್ನು ಎಷ್ಟೆಷ್ಟು ನೋಡುತ್ತಿದ್ದರೂ ಅವರಿಗೆ ತೃಪ್ತಿಯುಂಟಾಗಲಿಲ್ಲ. ಆ ಮುನಿಗಳು ನಿರಂತರವಾಗಿ ಪರಮಾನಂದದಲ್ಲಿ ಮುಳುಗಿದ್ದ ಶಾಂತ ಗಂಭೀರ ಮೂರ್ತಿಗಳು. ಆದರೆ ಆ ಪುಂಡರೀಕಾಕ್ಷನ ಚರಣಾರವಿಂದಗಳ ಮಕರಂದದೊಡನೆ ಬೆರೆತ
ತುಳಸಿ ಮಂಜರಿಯ ಗಂಧದಿಂದ ಸುವಾಸಿತವಾದ ವಾಯುವು ಮೂಗಿನ ಹೊಳ್ಳೆಗಳ ಮೂಲಕ ಅವರ ಅಂತಃಕರಣವನ್ನು ಪ್ರವೇಶಿಸಿದೊಡನೆಯೇ ಅವರ ದೇಹ ಮನಸ್ಸುಗಳು ಆನಂದದಿಂದ ಕಲಕಿ ಹೋದವು. ಶ್ರೀ ಭಗವಂತನ ಮುಖವು ನೀಲ ಕಮಲದಂತೆ ಕಂಗೊಳಿಸುತ್ತಿತ್ತು. ಅತಿ ಸುಂದರವಾದ ಕೆಳದುಟಿಗಿಂದಲೂ ಮತ್ತು ಮಲ್ಲಿಗೆಯ ಮೊಗ್ಗಿನಂತೆ ಮನೋಹರವಾದ ಮಂದಹಾಸದಿಂದಲೂ ಅದರ ಕಾಂತಿಯು ಮತ್ತು ಹೆಚ್ಚುತ್ತಿರಲು ಮುನೀಂದ್ರರು ಅದರ ದರ್ಶನ ಪಡೆದು ಕೃತಕೃತ್ಯರಾಗಿ ಬಿಟ್ಟರು. ಅನಂತರ ಪದ್ಮನಾಗಮಣಿಯಂತೆ ಕೆಂಪಗೆ ಹೊಳೆಯುತ್ತಿದ್ದ ಉಗುರುಗಳಿಂದ ಕಂಗೊಳಿಸುತ್ತಿದ್ದ ಆತನ ಚರಣಕಮಲಗಳನ್ನು ಕಂಡು ಅವರು ಅದನ್ನೇ ಧ್ಯಾನಿಸತೊಡಗಿದರು. ಶ್ರೀ ಭಗವಂತನು ಮಹಾಯೋಗಿಗಳಿಗೆ ಮಾತ್ರವೇ ದರ್ಶನ ಭಾಗ್ಯವನ್ನು ದಯಪಾಲಿಸುವವನು. ಯೋಗ ಮಾರ್ಗದ ಮೂಲಕ ಮೋಕ್ಷ ಪದವನ್ನು ಅರಸುವ ಪುರುಷರಿಗೆ ಧ್ಯಾನಕ್ಕೆ ವಿಷಯನಾಗಿ ಅತ್ಯಂತ ಆದರಣೀಯನಾಗಿ ಕಣ್ಣುಗಳಿಗೆ ಆನಂದ ಸುಧೆಯನ್ನು ಉಕ್ಕಿಸುವ ತನ್ನ ದಿವ್ಯ ಪುರುಷ ರೂಪವನ್ನು ಪ್ರಕಟಪಡಿಸುವ ಪರಮ ಪುರುಷನು. ಅನಂತರ ಆ ಮುನೀಂದ್ರರು ಇತರ ಸಾಧನಗಳಿಂದ ಸಿದ್ಧವಾಗದೇ ಇರುವ ಸ್ವಾಭಾವಿಕವಾದ ಅಷ್ಟಸಿದ್ಧಿಗಳಿಂದ ಸಂಪನ್ನನಾಗಿರುವ ಅಂತಹ ಶ್ರೀಹರಿಯನ್ನು ಸ್ತೋತ್ರ ಮಾಡತೊಡಗಿದರು. ಯೋಂತಿರ್ಹಿತೋ ಹೃದಿ ಗತೋಪಿ ದುರಾತ್ಮನವಾಂ ತ್ವಂ ಸೋದ್ವೈವನೋ ನಯನ ಮೂಲಮನಂತರಾದ್ಧಃ ಯರ್ಹ್ಯೇವ ಕರ್ಣ ವಿವರೇಣ ಗುಹಾಂ ಗತೋ ನಃ ಪಿತ್ರಾನುವರ್ಣಿತರಃ ಭವದುದ್ಭವೇನ. ಓ ಅನಂತನೇ, ನೀನು ಸತ್ಪುರುಷರ ಹೃದಯಗಳಲ್ಲಿ ಇರುವಂತೆಯೇ ದುಷ್ಟ ಚಿತ್ತವುಳ್ಳವರ ಹೃದಯಗಳಲ್ಲಿಯೂ ಇದ್ದರು ಆ ದುಷ್ಟ ಚಿತ್ತವುಳ್ಳ ಜನರಿಗೆ ಕಾಣಿಸದೆ ಮರೆಯಾಗಿಯೇ ಇರುತ್ತೀಯೇ. ಅಂತಹ ನೀನು ಈಗ ನಮ್ಮ ಕಣ್ಣೆದುರಿನಲ್ಲಿಯೇ ಪ್ರತ್ಯಕ್ಷವಾಗಿ ಬೆಳಗುತ್ತಿದ್ದೀಯೇ. ಸ್ವಾಮಿ, ನಿನ್ನ ಸುಪುತ್ರರಾದ ನಮ್ಮ ತಂದೆ ಬ್ರಹ್ಮದೇವರು ನಿನ್ನ ರಹಸ್ಯವನ್ನು ನಮಗೆ ಹೇಳಿದ ಸಮಯದಲ್ಲೇ ಕಿವಿದೆರೆಗಳ ಮೂಲಕ ನೀನು ಬುದ್ಧಿಯೊಳಗೆ ಪ್ರವೇಶಿಸಿ ಅಲ್ಲಿ ಬೆಳಗತೊಡಗಿದೆ. ಆದರೆ ನಿನ್ನನ್ನು ಕಣ್ಣೆದುರಿಗೆ ನೋಡುವ ಸೌಭಾಗ್ಯವು ಈಗ ತಾನೇ ನಮಗೆ ಒದಗಿ ಬಂದಿದೆ. ತಂ ತ್ವಾಂ ವಿದಾಮ ಭಗವನ್ ಪರಮಾತ್ಮ ತತ್ವಂ ಸತ್ವೇನ ಸಂಪ್ರತಿರತಿಂ ರಚಯಂತಮೇಷಾಂ ಯತ್ತೇನು ತಾಪ ವಿದಿತೈರ್ ದೃಢ ಭಕ್ತಿ ಯೋಗೈರುದ್ಧಂತಯೋ ಹೃದಿ ವಿದುರ್ಮುನಯೋ ವಿರಾಗಃ. ಓ ಭಗವಂತನೇ, ನಿನ್ನನ್ನು ಸಾಕ್ಷಾತ್ ಪರತತ್ವವೆಂದೇ ನಾವು ಬಲ್ಲೆವು. ಅಂತಹ ನೀನು ಈಗ ನಿನ್ನ ವಿಶುದ್ಧ ಸತ್ವಮಯವಾದ ಶ್ರೀಮೂರ್ತಿಯಿಂದ ನಿನ್ನ ಈ ಭಕ್ತರನ್ನು ಆನಂದಗೊಳಿಸುತ್ತಿದ್ದೀಯೇ. ನಿನ್ನ ಈ ಸಗುಣವೋ ಸಾಕಾರವೋ ಆದ ಮೂರ್ತಿಯನ್ನು ರಾಗ ದ್ವೇಷರಹಿತರಾದ ಮುನಿಗಳು ನಿನ್ನ ಕೃಪಾದೃಷ್ಟಿಯಿಂದ ದೊರಕಿದ ದೃಢವಾದ ಭಕ್ತಿಯೋಗದ ಮೂಲಕ ತಮ್ಮ ಹೃದಯಗಳಲ್ಲಿ ಪಡೆದುಕೊಳ್ಳುತ್ತಾರೆ. ನಾತ್ಯಂತಿಕಂ ವಿಗಣಯಂತ್ಯಪಿ ತೇ ಪ್ರಸಾದಂ ಕಿಂತ್ವನ್ಯದರ್ಪಿತ ಭಯಂ ಭ್ರವ ಉನ್ನಯೈಸ್ತೆ ತ್ವದಂಘ್ರಿ ಶರಣಾ ಭವತಃ ಕಥಾಯಾಃ ಕೀರ್ತನ್ಯತೀರ್ಥ ಯಶಸ ಕುಶಲಾರಸಜ್ಞಾಃ. ಪ್ರಭೋ, ನೀನು ಕೀರ್ತನೆ ಮಾಡಲು ಅತ್ಯಂತ ಯೋಗ್ಯನಾಗಿ ಸಾಂಸಾರಿಕ ದುಃಖಗಳನ್ನು ನಿವೃತ್ತಿ ಮಾಡಲು ನಿರ್ಮಲವಾದ ಕೀರ್ತಿಯುಳ್ಳವನು. ಇಂತಹ ನಿನ್ನ ಚರಣಾರವಿಂದಗಳಲ್ಲಿ ಶರಣಾಗತರಾಗಿ ನಿನ್ನ ಕಥೆಗಳಲ್ಲಿಯೇ ರಸಾನುಭವವನ್ನು ಪಡೆಯುವ ಕುಶಲರಾದ ಮಹಾತ್ಮರು ನಿನ್ನ ಪರಮ ಪ್ರಸಾದವಾದ ಮೋಕ್ಷ ಪದವಿಯನ್ನೂ ಕೂಡ ಪರಮವೆಂದೇ ಎಣಿಸುವುದಿಲ್ಲ. ಹೀಗಿರುವಾಗ ನೀನು ಸ್ವಲ್ಪ ಹುಬ್ಬು ಗಂಟು ಹಾಕಿಕೊಂಡರೆ ಸಾಕು, ಅದರಿಂದ ಭಯಕ್ಕೆ ಒಳಗಾಗುವ ಇಂದ್ರ ಪದವಿಯೇ ಮುಂತಾದ ಇತರ ಭೋಗಗಳ ವಿಷಯಗಳನ್ನು ಈಕೆ ಲೆಕ್ಕಿಸಿಯಾರು. ಕಾಮಂ ಭವಸ್ರವಚಿ ಸ್ವೃಜಿನ್ನೈರ್ನಿಯೇಷು ನಸ್ತಾಚ್ಛೇತೋಲಿ ವದ್ಯದಿತ್ನುತೆ ಪದಯೋರಮೇತ ವಾಜಶ್ಚ ನಸ್ತುಲಸಿ ವದ್ಯದಿತೇಂಗ್ರಿಶೋಭಾ ಪೂರ್ಯೇತ ತೇ ಗುಣಗಣೈರ್ಯದಿ ಕರ್ಣರಂಧ್ರಃ. ಓ ಭಗವಂತ, ನಮ್ಮ ಚಿತ್ತವು ದುಂಬಿಗಳೋಪಾದಿಯಲ್ಲಿ ನಿನ್ನ ಅಡಿದಾವರೆಗಳಲ್ಲೇ ರಮಿಸುತ್ತಿದ್ದರೆ, ಅಂತೆಯೇ ನಮ್ಮ ವಾಣಿಯು ತುಳಸಿಯಂತೆ ನಿನ್ನ ಚರಣ ಸಂಬಂಧದಿಂದಲೇ ಶೋಭಿಸುತ್ತಿದ್ದರೆ, ಮತ್ತು ಹಾಗೆಯೇ ನಮ್ಮ ಕಿವಿಗಳು ನಿನ್ನ ಪುಣ್ಯವಾದ ಕೀರ್ತಿಯ ಸುಧೆಯಿಂದಲೇ ಪರಿಪೂರ್ಣವಾಗಿರುತ್ತಿದ್ದರೆ ನಮಗೆ ಎಲ್ಲಿದ್ದರೂ ಭಯವಿಲ್ಲ. ನಮ್ಮ ಪಾಪಗಳ ಕಾರಣದಿಂದ ನರಕವೇ ಮುಂತಾದ ದುರ್ಗತಿಗಳಲ್ಲಿದ್ದರೂ ಕೂಡ ನಮಗೆ ಚಿಂತೆಯಿಲ್ಲ. ಪ್ರಾದುಶ್ಚ ಕರ್ಥಯದಿದಂ ಪುರುಹೂತ ರೂಪಂ ತೇನೇಶ ನಿವೃತ್ತಿ
ಕೀರ್ತಿಮವಾಪುರಲಂ ದೃಶೋನಃ ತಸ್ಮಾಯಿದಂ ಭಗವತೆ ನಮಯಿದ್ವಿದೇಮ ಯೋನಾತ್ಮನಂ ದುರುದಯೋ ಭಗವಾನ್ ಪ್ರತೀತಃ. ವಿಶಾಲವಾದ ಕೀರ್ತಿಯುಳ್ಳ ಪರಮ ಪುರುಷನೇ, ನಮ್ಮ ಮುಂದೆ ನೀನು ಪ್ರಕಟಪಡಿಸಿದ ಈ ಸುಂದರತಮವಾದ ರೂಪವು ಕಣ್ಣುಗಳಿಗೆ ಪರಮಾನಂದವನ್ನು ನೀಡಿವೆಯಪ್ಪ. ನಾರಾಯಣ, ಜಿತೇಂದ್ರಿಯರಲ್ಲದೆ ಇರುವ ಜೀವಿಗಳಿಗೆ ಇದು ಪ್ರತ್ಯಕ್ಷವಾಗುವುದು ತುಂಬಾ ಕಷ್ಟ. ಅಂತಹ ದುರ್ಲಭವಾದ ರೂಪವನ್ನು ಇಷ್ಟು ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ನಮ್ಮ ಕಣ್ಣುಗಳ ಮುಂದೆ ಪ್ರಕಟಗೊಳಿಸಿರುವೆಯಲ್ಲ. ಕೃಪಾನಿಧಿಯಾದ ಭಗವಂತನೇ, ನಿನಗೆ ನಮೋ ನಮಃ. ಹೀಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 15ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.